ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ ಮತ್ತು ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಇದು ಪಾರ್ಟ್ 3, ಇಕಿಗಾಯ್ನ ಪಾರ್ಟ್ 3. ಇಕಿಗಾಯ್ ಬುಕ್ ಸಮ್ಮರಿ ನಾನು ಹೇಳ್ತಾ ಇದ್ದೀನಿ. 2 ಭಾಗಗಳು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಅದರ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಸೊ ಇಲ್ಲಿ ತನಕ ನಾವು ಇಕಿಗಾಯ್ ಅಂದರೆ ಏನು, ಅದರದ್ದು ಇಂಪಾರ್ಟೆಂಟ್ ಲೆಸನ್ಸ್ 5 ಇಂಪಾರ್ಟೆಂಟ್ ಲೆಸನ್ಸ್ ಕಲ್ತ್ಕೊಂಡ್ವಿ. ಹಾಗೆ ನಾವು ಇಕಿಗಾಯ್ನ ನಾವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಮ್ಮ ಇಕಿಗಾಯ್ನ ಹೇಗೆ ಕಂಡುಕೊಳ್ಳೋದು, ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು 2 ಸ್ಟೆಪ್ಸ್ ಕಲ್ತಿದ್ದೀವಿ. ಸೊ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಇಕಿಗಾಯ್ ಸರ್ಕಲ್, ಅದರದ್ದು ಡೀಟೇಲಾಗಿ ಹೇಗೆ ಮಾಡೋದು ಅಂತಲೂ ನಾನು ಪಾರ್ಟ್ 2 2ನೇ ಭಾಗದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ನೀವು ಕೇಳ್ಕೊಳ್ಳಿ. ಕೇಳಾದಮೇಲೆ ಈ ಪಾರ್ಟ್ನ ನೋಡಲಿಕ್ಕೆ ಬನ್ನಿ. ಸೊ ಈ ಭಾಗದಲ್ಲಿ ನಾವು ಮಿಕ್ಕಿದ ಸ್ಟೆಪ್ಗಳ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ನೀವು ಮೊದಲನೇ ಬಾರಿಗೆ ನನ್ನ ಚಾನೆಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದನ್ನು ಕೊನೆ ತನಕ ನೋಡಿ. ಎಪಿಸೋಡ್ನ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಈಗ ನಾವು ಸ್ಟೆಪ್ 3ನಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿ ತನಕ ಆಲ್ರೆಡಿ ಹಳೆಯ ಭಾಗದಲ್ಲಿ ನಾನು ಹೇಳಿದ್ದೀನಿ. ಸೊ ಇದು ಹೌ ಟು ಫೈಂಡ್ ಯುವರ್ ಇಕಿಗಾಯ್. ಈ ಸ್ಟೆಪ್ 3ಅಲ್ಲಿ ನಿಮ್ಮ ಇಕಿಗಾಯನ್ನು ನೀವು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನು ನೋಡೋಣ. ಸೊ ನಿಮ್ಮ ಇಕಿಗಾಯನ್ನು ತಿಳಿದುಕೊಳ್ಳೋದಕ್ಕೆ ನೀವು ಇರೋದಕ್ಕೆ ಕಾರಣ, ಸೊ ಅದು ತಿಳ್ಕೋಬೇಕು ನೀವು. ಸೊ ಪ್ರತಿಯೊಬ್ಬರಿಗೂ ಒಂದು ಇಕಿಗಾಯ್ ಇದ್ದೇ ಇರುತ್ತೆ. ಉತ್ಸಾಹದಿಂದ ಹಾಸಿಗೆಯಿಂದ ಜಿಗಿಯಲು ಒಂದು ಕಾರಣ ಬೇಕಲ್ಲ, ಅಂದರೆ ಎದ್ದು ಅಂದರೆ ಉತ್ಸಾಹದಿಂದ ಹಾಗೆಯೇ ಜಂಪ್ ಮಾಡಿ ತುಂಬ ಖುಷಿಯಿಂದ ಇಡೀ ದಿನ ಎದುರು ನೋಡೋದು, ಅದಕ್ಕೆಲ್ಲ ಒಂದು ತುಂಬ ಸ್ಟ್ರಾಂಗ್ ಪರ್ಪೋಸ್ ಬೇಕಾಗುತ್ತೆ. ಕೆಲವರಿಗೆ ಅದು ಅವರ ವೃತ್ತಿ ಪ್ರೊಫೆಷನ್ನಿಂದ ಸಿಗುತ್ತೆ, ಅವ್ರು ಮಾಡೋ ಜಾಬಿಂದ ಸಿಗುತ್ತೆ. ಕೆಲವರಿಗೆ ಏನಾರು ಆರ್ಟ್ ಅಂದರೆ ಪೇಂಟಿಂಗ್ ಮಾಡ್ತಾಯಿದ್ರೆ ಚಿತ್ರಕಲೆ ಇರ್ಬೋದು, ಗಾರ್ಡನಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಕೆಲವರು ಸರ್ವಿಸ್ ಮಾಡ್ತಾರೆ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ಬೋದು. ಕೆಲವರು ಪೇರೆಂಟ್ಸ್ ಆಗಿರ್ತಾರೆ, ಅದಕ್ಕೂ ಖುಷಿ ಆಗುತ್ತೆ. ಸೊ ಈ ಥರ ನಾನಾ ಕಾರಣಗಳು ಇರುತ್ತೆ. ನಿಮ್ಮ ಇಕಿಗಾಯ್ ಬೇರೆಯವ್ರಿಗೆ ಇದು ಮಾಡಬೇಕು, ಇನ್ಸ್ಪೈರ್ ಮೋಟಿವೇಟ್ ಮಾಡಬೇಕು ಅಂತ ಏನಿಲ್ಲ. ಅದು ನಿಮಗೆ ಅಷ್ಟೇ, ನಿಮಗೆ ಕನೆಕ್ಟ್ ಆಗಿರಬೇಕು, ನಿಮಗೆ ರೆಸೋನೇಟ್ ಆಗಿ ನಿಮಗೆ ಅದು ಇನ್ಸ್ಪೈರ್ ಮಾಡುವಂಥದ್ದಿದ್ದರೆ ಸಾಕು. ಸೊ ಇದನ್ನೇ ಇವರು ಈ ಬರೆದಿರೋರು ಲೇಖಕರು ಇದರಲ್ಲಿ ಹೇಳ್ತಾರೆ. ಸೊ ಒಂದು ಉದಾಹರಣೆ ಕೊಡೋದಾದರೆ, ಈ ಜಪಾನ್ನಲ್ಲಿ ಒಂದು ಒಕಿನಾವಾ ಅನ್ನೋದೊಂದು ಇದು ಇದೆ, ಪ್ಲೇಸ್ ಇದೆ, ಸಿಟಿ ಇದೆ. ಅದರಲ್ಲಿ 102 ವರ್ಷದ ಮಹಿಳೆ ಒಬ್ಬರು, ಅವರ ಇಕಿಗಾಯಿ ಏನಂತ ಅಂದರೆ ಅವರು ತನ್ನ ಮರಿ ಮಕ್ಕಳಿಗೆ ಹಳೆ ಕಥೆಗಳನ್ನು ಹಂಚ್ಕೊಳ್ಳೋದು, ಅದು ತುಂಬಾ ಎದ್ದ ತಕ್ಷಣ ಬರೀ ಮಾತಾಡೋದು, ಹಳೆಯ ಕಥೆಗಳನ್ನು ಹೇಳ್ಕೊಳ್ಳೋದು, ಅದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ಅವರ ಇಕಿಗಾಯ್, ಅದೇ ಪರ್ಪೋಸ್ ಅವ್ರ ಲೈಫಲ್ಲಿ. ಬೆಳಗ್ಗೆ ಎದ್ದು ಖುಷಿಯಿಂದ ಎದುರು ನೋಡ್ತಾ ಇರ್ತಾರೆ. ಸೊ ಹಂಗಂತ ಅದು ತುಂಬಾ ಗ್ರೇಟ್, ಇದು ಗ್ರ್ಯಾಂಡ್, ತುಂಬಾ ಭವ್ಯವಾಗಿದೆ ಅಂತ ಅವ್ರೇನು ಅದನ್ನು ಹಂಗೆ ನೋಡ್ತಾ ಇರಲಿಲ್ಲ. ಆದರೆ ಅವರಿಗೆ ಅದು ಖುಷಿ ಕೊಡುತ್ತೆ. ಅವ್ರಿಗೊಂದು ರೀಸನ್ನು, ದಿನ ಎದ್ದು ಈ ಥರ ಮಾತಾಡೋದು, ಮೊಮ್ಮಕ್ಕಳ ಜೊತೆ ಮಾತಾಡೋದು, ಹಳೆಯ ಕಥೆಗಳು, ಅವರ ಜೀವನದ ಕಥೆಗಳನ್ನ ಹೇಳೋದೆ ಅವರಿಗೆ ಅವರಿಗೆ ಇನ್ಸ್ಪಿರೇಷನ್ ಕೊಡುತ್ತೆ. ಸೊ ಮೊದಲು ಇದು ನಿಮಗೆ ಅರ್ಥ ಆಯ್ತಲ್ವ, ಎಷ್ಟು ಸಿಂಪಲ್ ಆಗೂ ಇರ್ಬೋದು. ಆ ಕಾರಣ ತುಂಬ ದೊಡ್ಡದಾಗೇ ಇರಬೇಕು ಅಂತಿಲ್ಲ, ಇಷ್ಟು ಚಿಕ್ಕದಾಗಿ ಸಿಂಪಲ್ ಆಗೂ ಇರ್ಬೋದು. ನಮಗೆ ಅನಿಸುತ್ತೆ ಸಿಂಪಲ್ ಅಂತ, ಬಟ್ ಅವ್ರಿಗೆ ಅದೇ ದೊಡ್ಡ ವಿಷಯ ಅಲ್ವಾ. ಸೊ ಈಗ ನಾವು ಕಂಡುಕೊಳ್ಳೋಣ ನಮ್ಮ ಇಕಿಗಾಯ್ ಏನು ಅಂತ, ಹೇಗೆ ಅಂತ ನಾವು ಇದು ಮಾಡೋಣ. ಸೊ ಅದು ಹೇಗೆ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಅಂದರೆ ಅದೇ ಬುಕ್ ತೊಗೊಳ್ಳಿ, ಒಂದು ನೋಟ್ಬುಕ್ ತೊಗೊಳ್ಳಿ, ಇಲ್ಲ ಪೇಪರ್ ತೊಗೊಳ್ಳಿ, ಒಂದು ಪೆನ್ ತೊಗೊಂಡು ಅದರಲ್ಲಿ ಒಂದು ದೊಡ್ಡ ಚೌಕ ಮಾಡಿ, ಸ್ಕ್ವೇರ್ ಬರೀರಿ. ಸೊ ಅದರಲ್ಲಿ 4 ಭಾಗ ಮಾಡಿ, 4 ಸಮಾನವಾಗಿರೋ ಚೌಕಾಕಾರದಲ್ಲಿ ಕರೆಕ್ಟಾಗಿ ಒಂದು 4 ಭಾಗ ಮಾಡಿ. ಸೊ ಮೊದಲನೇ ಸ್ಕ್ವೇರಲ್ಲಿ ಏನು ಬರೀಬೇಕು, ನನಗೆ ಈ ಕೆಲಸ ತುಂಬ ಇಷ್ಟ, ಸೊ ಮತ್ತು ನಾನು ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಕೂಡ ಹೌದು, ಅದನ್ನು ಬರೀರಿ. ನೀವು ಇದರಲ್ಲಿ ಏನೇನು ಮಾಡೋಕ್ಕೆ ಇಷ್ಟಪಡ್ತೀರಾ, ಹಾಗೆ ನೀವು ತುಂಬಾ ಎಕ್ಸ್ಪರ್ಟ್ ಸ್ಕಿಲ್ ಇದೆ ಅದರಲ್ಲಿ ಅನ್ನೋ ಎಲ್ಲ ವಿಷಯಗಳನ್ನು ಮೊದಲನೇ ಸ್ಕ್ವೇರಲ್ಲಿ ಬರೀಬೇಕು. ಸೊ 2ನೇ ಸ್ಕ್ವೇರಲ್ಲಿ ಏನಂತ ಬರೀಬೇಕು, ಯಾವುದೋ ಒಂದಿಷ್ಟು ಕೆಲಸಗಳು, ನನಗೆ ಈ ಕೆಲಸ ಇಷ್ಟ, ಆದರೆ ಅದನ್ನು ಚೆನ್ನಾಗಿ ಮಾಡೋದಕ್ಕೆ ನನಗೆ ಅಷ್ಟು ತಿಳಿಯೋದಿಲ್ಲ, ಗೊತ್ತಿಲ್ಲ ನನಗೆ ಅದು, ಬಟ್ ತುಂಬ ಇಷ್ಟಪಡೋ ಕೆಲಸ ಅದು. ಆದರೆ ನೀವು ಅಷ್ಟೊಂದು ಎಕ್ಸ್ಪರ್ಟ್ ಆಗಿ ಮಾಡೋಕ್ಕೂ ಆಗಲ್ಲ ಒಂದು, ಇಲ್ಲ ನಿಮಗೆ ಟೈಮ್ ಇಲ್ಲ ಇನ್ನೊಂದು. ಸೊ ಇದೇನಾದ್ರು ರೀಸನ್ಸ್ ಇರ್ಬೋದು. ಆದರೆ ಅದು ನಿಮ್ಮ ಮನಸ್ಸಿದೆಯಲ್ಲ ಯಾವಾಗಲೂ ಹೇಳ್ತಾ ಇರುತ್ತೆ, ಟ್ರೈ ಮಾಡ್ತಾ ಇರುತ್ತೆ, ಹೌದು ಇದು ಮಾಡಬೇಕು ನನ್ನ ಕೆಲಸ ಅಂತ ಹೇಳ್ತಾ ಇರುತ್ತೆ. ಬಟ್ ನಿಮಗೆ ಟೈಮ್ ಇರಲ್ಲ, ಇಲ್ಲಾಂದರೆ ನಿಮ್ಗೆ ಅಷ್ಟರ ಮಟ್ಟಿಗೆ ಅದ್ರ ಬಗ್ಗೆ ಅದು ಮಾಡೋಕ್ಕೂ ಬರೋಲ್ಲ. ಸೊ ಅದನ್ನು ನೀವು 2ನೇ ಸ್ಕ್ವೇರಲ್ಲಿ ಬರೀರಿ. ಸೊ ಈಗ 3ನೇ ಸ್ಕ್ವೇರಿಗೆ ಬರೋಣ. ಅದರಲ್ಲಿ ನಾಟ್ ಮೈ ಕಪ್ ಆಫ್ ಟೀ, ನನಗಾಗಲ್ಲ, ಇದು ನಂದಲ್ಲ, ಇದು ನನಗೆ ಮಾಡೋಕ್ಕಾಗೋದಿಲ್ಲ, ಸೊ ಅಂತ ಬರೀ. ಅದನ್ನು ಮಾಡಬೇಕು ಅಂತಂದರೆ ನಿಮ್ಗೆ ಇಷ್ಟ ಇಲ್ಲದ ಕೆಲಸ ಮಾಡೋದು. ಇದರಲ್ಲಿ ಏನೇನು ನಿಮ್ಗೆ ಇಷ್ಟ ಇಲ್ಲದಿದ್ದ ಕೆಲಸಗಳು ಮಾಡಬೇಕು, ಬಟ್ ಔಟ್ ಆಫ್ ಕಂಪಲ್ಷನ್ ಮಾಡಲೇಬೇಕು, ಬಲವಂತವಾಗಿ ಮಾಡಬೇಕು. ಈಗ ಎಕ್ಸಾಂಪಲ್ ಆಗಿ ನಿಮ್ಗೆ ಪ್ರೋಗ್ರಾಮಿಂಗ್ ಇಷ್ಟ ಇಲ್ಲ
ಬಟ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಸಾಫ್ಟ್ವೇರ್ ಕಂಪನಿಲೋ ಇಲ್ಲ, ಸೊ ಅಲ್ಲಿ ಬಟ್ ಹಣ ಸಂಪಾದನೆ ಮಾಡೋದಕ್ಕೆ ಇದಕ್ಕೆಲ್ಲ ನೀವು ಪ್ರೋಗ್ರಾಮಿಂಗು ಕೋಡಿಂಗ್ ಮಾಡಲೇಬೇಕು. ಆ ಥರದ್ದನ್ನು ಈಗ 3ನೇ ಸ್ಕ್ವೇರಲ್ಲಿ ಚೌಕದಲ್ಲಿ ಬರೆಯಿರಿ. ಸೊ 4ನೇ ಸ್ಕ್ವೇರಲ್ಲಿ ಒಂದು ನಾಟ್ ಮೈ ಕಪ್ ಆಫ್ ಟೀ, ಅದು ನಂದಲ್ಲ, ಅದು ನನ್ನ ಕೆಲಸನೇ ಅಲ್ಲ, ಅದು ಪ್ಲಸ್ ನನಗೆ ಮಾಡೋಕ್ಕೂ ಬರಲ್ಲ, ಅದು ನಂಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬರೋದೇ ಇಲ್ಲ, ಮಾಡೋಕ್ಕೆ ಸಹ ಸಾಧ್ಯನೇ ಇಲ್ಲ ಅಂಥ ವಿಷಯಗಳನ್ನ ಅಲ್ಲಿ 4ನೇ ಸ್ಕ್ವೇರಲ್ಲಿ ಬರೀ. ಇಷ್ಟವಾಗದ ವಿಷಯಗಳು ಯಾವ್ಯಾವುದು, ನೀವು ಯಾವುದ್ರಲ್ಲೂ ಪರಿಣಿತರಲ್ಲ, ಎಕ್ಸ್ಪರ್ಟ್ ಅಲ್ಲೇ ಅಲ್ಲ, ಆದರೂ ನಿಮ್ಮ ಒಂದು ಇದನ್ನು ಬಲವಂತವಾಗಿ ಮಾಡಲೇಬೇಕು. ಎಕ್ಸಾಂಪಲ್ ಕೊಡಿದ್ರೆ, ಒಂದು ಈಗ ರೂಮಲ್ಲಿದ್ದೀರಾ, ನೀವು ಮನೇಲಿದ್ದೀರಾ, ನಿಮ್ಗೆ ಇಷ್ಟನೂ ಆಗಲ್ಲ, ಅಂತ ಏನು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಬಟ್ ನೀವು ಮನೆಗಿರಬೇಕು ಅಂದರೆ ನಾವು ಕ್ಲೀನ್ ಮಾಡಬೇಕಲ್ಲ, ಸೊ ಅದು ಎಕ್ಸಾಂಪಲ್. ಆ ಥರದ ವಿಷಯಗಳನ್ನು ನೀವು 4ನೇ ಸ್ಕ್ವೇರಲ್ಲಿ ಬರೀರಿ. ಸೊ ಇಷ್ಟೆಲ್ಲ ಬರೆದಾದ್ಮೇಲೆ ಸೊ ನೀವು ಯಾವ ಚಟುವಟಿಕೆ, ಯಾವ ಆ್ಯಕ್ಟಿವಿಟೀಸ್ನಲ್ಲಿ ಜಾಸ್ತಿ ಟೈಮ್ ಕಳಿತೀರ. ಈಗ 4 ಸ್ಕ್ವೇರಲ್ಲಿ ಬರೆದ್ರಲ್ಲ ನೀವು ಯಾವ್ಯಾವುದು ಎಲ್ಲ, ಯಾವ ರೀತಿ ಪ್ರತಿಯೊಂದು ಸ್ಕ್ವೇರ್ನ ನೋಡಿ. ಈ ಸ್ಕ್ವೇರ್ 1ನಲ್ಲಿರೋ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ತೀರಾ, 2ನೇದು ಜಾಸ್ತಿ ಮಾಡ್ತೀರಾ, 3ನೇದು ಜಾಸ್ತಿ ಟೈಮ್ ತೊಗೋತೀರಾ, 4ನೇದು ಜಾಸ್ತಿ ಮಾಡ್ತಾ ಟೈಮ್, ಯಾವುದ್ರಲ್ಲಿ ಜಾಸ್ತಿ ಟೈಮ್ ಕಳಿತೀರಾ, ಸಮಯ ಯಾವುದಕ್ಕೆ ಕೊಡ್ತೀರಾ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ನೀವು ಯಾವುದ್ರಲ್ಲಿ ತುಂಬ ಬೆಸ್ಟ್ ಇದ್ದೀರಾ, ನಿಪುಣರು, ಓಕೆ, ತುಂಬ ಇಷ್ಟನೂ ಆಗುತ್ತೆ, ಅದನ್ನು ಮಾಡೋದಕ್ಕೆ ಎಷ್ಟು ಟೈಮ್ ತೊಗೋತೀರಾ. ಹಾಗೆಯೇ ನೀವು ಇಷ್ಟನೇ ಇಲ್ಲ ಅಂಥ ಕೆಲಸ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ, ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಅವೆಲ್ಲ ಬರುತ್ತಲ್ಲ, ಈ ಸ್ಕ್ವೇರೆಲ್ಲ ಇದೆ. ಸೊ ಇದನ್ನು ಯಾಕೆ ರೆಕಮೆಂಡ್ ಮಾಡ್ತೀವಿ ಅಂತೇಳಿದ್ರೆ, ಆಥರು ಈ ಬರೆದಿರೋ ಲೇಖಕ ಇದನ್ನು ಯಾಕೆ ಇದು ಮಾಡ್ತಾರೆ ಅಂತೇಳಿದ್ರೆ, ಜಾಸ್ತಿ ಜನಗಳು ಇಷ್ಟ ಇಲ್ದಿದ್ದ ಕೆಲಸನೇ ಮಾಡೋದಕ್ಕೆ ಸಮಯ ಜಾಸ್ತಿ ಕಳ್ಕೊತಾರೆ. ಸಮಯ ಜಾಸ್ತಿ ಯಾವುದಕ್ಕೆ ಕೊಡ್ತಾರೆ, ಇಷ್ಟ ಇಲ್ದಿದ್ದ ಕೆಲಸನೇ ಮಾಡೋದಕ್ಕೇ ಕೊಡ್ತಾರೆ. ಸೊ ಅದಕ್ಕೇ ಅವರಿಗೆ ಟೈಮೇ ಇರಲ್ಲ, ಪ್ಯಾಷನ್ನೂ ಇರಲ್ಲ. ಯಾಕಂದರೆ ಇರೋ ಬರೋದು ಇದೆಲ್ಲ ಎನರ್ಜಿ ಎಲ್ಲ ಅಲ್ಲೇ ಹೊರಟೋಗ್ಬಿಡುತ್ತೆ. ಇಷ್ಟವಿಲ್ದಿದ್ದ ಕೆಲಸ ಅಷ್ಟೊಂದು ಟೈಮ್ ಕೊಟ್ಟು ಅದನ್ನು ಇಡೀ ದಿನ ಬರೀ ಅದರಲ್ಲೇ ಕಾಲ ಕಳೆಯೋದ್ರಿಂದ ಅವರಿಗೆ ಅವ್ರದ್ದು ಏನು ಇಕಿಗಾಯ್, ನಂದೇನು ಪ್ಯಾಷನು, ನಂದೇನಿದು ಅಂತ ಕಂಡುಕೊಳ್ಳೋಕೆ ಟೈಮೂ ಇರಲ್ಲ, ಆಮೇಲೆ ಎನರ್ಜಿನೂ ಇರಲ್ಲ, ಏನೂ ಇರಲ್ಲ. ಸೊ ಅದಕ್ಕೆ ಅವ್ರಿಗೆ ಲೈಫಲ್ಲಿ ಏನು ಫೀಲಿಂಗ್ ಬರುತ್ತೆ, ಇನ್ಕಂಪ್ಲೀಟ್, ಅಪೂರ್ಣತೆ ಅನ್ನೋ ಭಾವನೆ ಬರುತ್ತೆ. ಅಂದರೆ ಅಂಥ ಜನರು ಕೆಳಗಿನ 2 ಚೌಕಗಳಲ್ಲಿ ಹೆಚ್ಚು ಸಮಯ ಕಳೀತಾರೆ. ಅಂದರೆ ನಾಟ್ ಮೈ ಕಪ್ ಆಫ್ ಟೀ, ಇಷ್ಟ ಎಲ್ಲ ಆದರೂ ಮಾಡ್ತೀನಿ, ಬರುತ್ತೆ, ಬಟ್ ಅದಕ್ಕೆ ಮಾಡ್ತೀನಿ. ಇನ್ನೊಂದು ಸ್ಕ್ವೇರ್ ಏನು 4ನೇದು, ನಂಗೆ ಇಷ್ಟನೂ ಅಲ್ಲ, ನಾಟ್ ಮೈ ಕಪ್ ಆಫ್ ಟೀ ಆ್ಯಂಡ್ ಐ ಡೋಂಟ್ ನೋ, ನಂಗೆ ಗೊತ್ತೂ ಇಲ್ಲ ಮಾಡಲಿಕ್ಕೆ. ಆ 2 ಕೆಲಸಗಳಲ್ಲೇ ಜಾಸ್ತಿ ಟೈಮ್ ಕಳೀತಾರೆ ಅಂತ ಗೊತ್ತಾಗುತ್ತೆ. ಬಟ್ ಏನು ಗೊತ್ತಾ, ನೀವು ಹೆಚ್ಚಿನ ಸಮಯ ಯಾವುದಕ್ಕೆ ಕಳಿಬೇಕು, ಯಾವುದಕ್ಕೆ ಉಪಯೋಗಿಸ್ಬೇಕು. ಸೊ ನೀವು ಬೆಳಿಗ್ಗೆ ಮೇಲ್ಗಡೆ 2 ಇದೆಯಲ್ಲ, ಅದಕ್ಕೆ ಜಾಸ್ತಿ ಟೈಮ್ ನೀವು ಉಪಯೋಗಿಸ್ಬೇಕು. ನಿಮಗೆ ಕೆಲಸ ಬಿಡದೆ ಮೇಲಿನ ಕೆಲಸಗಳು ಜಾಸ್ತಿ ಮಾಡೋದಕ್ಕೆ ಟೈಮ್ನ ಇದು ಮಾಡೋಕ್ಕಂದರೆ ನಿಮ್ಗೆ ಹೆಚ್ಚು ಇಷ್ಟವಾದ ಕೆಲಸ ಯಾವುದು, ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ಆಮೇಲೆ ನಿಮಗೆ ಆ ಎಕ್ಸ್ಪರ್ಟ್ ಇದ್ದು ಆ ಸ್ಕಿಲ್ಫುಲ್ ಇದ್ದೀರಾ ಆ ಕೆಲಸಗಳು ಮಾಡೋದು, ಮತ್ತು ಅದರಿಂದ ನಿಮಗೆ ಹಣ ಕೂಡ ಬರುತ್ತೆ. ಅಂಥದನ್ನು ಮಾಡೋದಕ್ಕೆ ನೀವು ಜಾಸ್ತಿ ಸಮಯನ ಉಪಯೋಗಿಸ್ಬೇಕು. ಮತ್ತು ನೀವು ಪ್ರಾಮಾಣಿಕವಾಗಿ ಹುಡುಕಿದ್ರೆ ನಿಮ್ಮ ಇಕಿಗಾಯನ್ನು ನೀವು ಕಂಡ್ಕೋತೀರೋ ಅನ್ನೋ ನಂಬಿಕೆ ಕೂಡ ಬರುತ್ತೆ ನಿಮಗೆ. ಪ್ರಾಮಾಣಿಕದಿಂದ ಹುಡುಕ್ರಿ, ನಿಮಗೆ ಆನೆಸ್ಟಾಗಿ ಖಂಡಿತ ಹುಡುಕಿದ್ರೆ ನಿಮಗೆ ಖಂಡಿತ ನಿಮ್ಮ ಇಕಿಗಾಯ ಖಂಡಿತ ನಿಮಗೆ ಸಿಕ್ಕುತ್ತೆ. ಆ ನಂಬಿಕೆ ನಿಮಗೆ ಖಂಡಿತ ಬಂದೇ ಬರುತ್ತೆ. ಸೊ ಇದು ಸ್ಟೆಪ್ 3 ಆಯಿತು. ಈಗ ಸ್ಟೆಪ್ 4ಕ್ಕೆ ಬರೋಣ. ಇದರಲ್ಲಿ ಏನಂದರೆ 4 ಸೀಕ್ರೆಟ್ಸ್ ನೋಡೋಣ. ಸೊ ಒಕಿನಾವಾದಲ್ಲಿ ಅವರು ಹೋಗ್ಬಿಟ್ಟು ಜಪಾನಲ್ಲಿ ಹೋಗಿ ಅವರು ರಿಸರ್ಚ್ ಮಾಡಿ ಸ್ಟಡಿ ಮಾಡಿದ್ದಾರೆ. ಅಲ್ಲಿ ಜನಗಳು ಇದು ಜಾಸ್ತಿ ಇದೆ, ಆಯುಷ್ ಜಾಸ್ತಿ ಇದೆ. ಯಾಕೆ ಅಂದರೆ ಅವ್ರು ತುಂಬಾ ಜಾಸ್ತಿ ಆಯುಷ್ ಇದೆ ಮತ್ತು ಖುಷಿಯಿಂದ ನೆಮ್ಮದಿಯಿಂದ ತುಂಬ ಕ್ವಾಲಿಟಿ ಲೈಫು ಲೀಡ್ ಮಾಡ್ತಾರೆ. ಅದಕ್ಕೆ ಏನು ಕಾರಣಗಳು, ಅದು 4 ಸೀಕ್ರೆಟ್. ಅದಕ್ಕೆ ಅವ್ರು ಲಾಂಗ್ ಹ್ಯಾಪಿ ಲೈಫ್ ಮತ್ತು ಹೆಲ್ತಿ ಲಿವಿಂಗ್, ಅವ್ರು ತುಂಬಾ ಚೆನ್ನಾಗಿ ಹೆಲ್ದಿಯಾಗೂ ಇದ್ದಾರೆ. ತುಂಬ ವಯಸ್ಸಾದ ತಕ್ಷಣ ನಮ್ಮಲ್ಲೂ ಇದ್ದಾರೆ, 100 ವರ್ಷ ಆದವರು ಇರ್ತಾರೆ. ಬಟ್ ಎಲ್ಲರೂ ಇಷ್ಟು ಆರೋಗ್ಯಪೂರ್ಣವಾಗಿ ಹೆಲ್ದಿಯಾಗಿರಲ್ಲ. ಬಟ್ ಇವರು ಆರೋಗ್ಯಪೂರ್ಣವಾಗಿ ಚೆನ್ನಾಗಿ ಇದು ಮಾಡ್ಕೊಂಡು ಓಡಾಡಿಕೊಂಡು ತುಂಬ ಗಟ್ಟಿಮುಟ್ಟಾಗೂ ಇರ್ತಾರೆ. ಅದಕ್ಕೆ ಏನೇನು ರೀಸನ್ಸು, ಏನು ಸೀಕ್ರೆಟ್ಸ್ ಅಂತ ಅವರು ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ. ಮೊದಲನೇದು ಸ್ಟ್ರೆಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಆ ಜನಗಳು, ಜಪಾನ್ ಜನ ಏನಂತ ಇದು ಮಾಡ್ತಾರೆ ಅಂದರೆ, ಏನು ನಂಬ್ತಾರೆ ಅಂದರೆ, ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಇದೆಯಲ್ಲ ಅದು ಶತ್ರುಗಳು, ನಮ್ಮ ಆಯುಷ್ಗೆ, ದೀರ್ಘಾಯುಷ್ಗೆ ಅವು ಶತ್ರುಗಳು ಅಂತ ಅವರು ನಂಬ್ತಾರೆ. ಅದಕ್ಕೆ ಆದಷ್ಟು ನಾವು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ನಾವು ಖುಷಿಯಾಗಿ ಜೀವನ ಮಾಡೋದಾದರೆ ಸ್ಟ್ರೆಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ಸೊ 2ನೇದು ನಾವು ಊಟ ಮಾಡೋದು ಮತ್ತು ನಾವೇನು ಕುಡಿತೀವಿ, ಫುಡ್ ಆ್ಯಂಡ್ ಡ್ರಿಂಕ್, ಅದು ಇನ್ನೊಂದು ಸೀಕ್ರೆಟು. ಸೊ ಅಲ್ಲಿ ಜನ, ಜಪಾನ್ನ ಒಕಿನಾವಾ ಜನ ಇದ್ದಾರಲ್ಲ, ಅವರು ಫುಲ್ ಹೊಟ್ಟೆ ಬಿರಿಯೋ ಹಾಗೆ ಅಂತಾರೆ. ಒಕಿನಾವಾ ಜನಗಳು, ಜಪಾನ್ನ ಒಕಿನಾವಾ ಜನಗಳು ಏನಂದರೆ ಹೊಟ್ಟೆ ಬಿರಿಯೋ ಥರ ಊಟ ಮಾಡಲ್ಲಂತವ್ರು.
80% ಅಷ್ಟೇ ಊಟ ಮಾಡ್ತಾರೆ. ತುಂಬ ಹಸಿವಾದಾಗ ಬರೀ ಮುಕ್ಕಾಲಷ್ಟೇ, ಸ್ವಲ್ಪ ಮುಕ್ಕಾಲಿಗಿನ ಜಾಸ್ತಿ ಇನ್ನೂ ಇದೆ, ಇನ್ನೂ 2 ತುತ್ತು ತಿನ್ನಬೇಕು ಅಂತ ನಮ್ಮ ಹಳೆ ಇವ್ರುಗಳು ಹೇಳ್ತಾರಲ್ಲ, ನಮ್ಮಲ್ಲೂ ರೂಢಿ ಇದೆ ಅದು. ಇನ್ನೂ 2 ತುತ್ತು ತಿನ್ಬೋದು ಅಂತ ಅಂದಾಗಲೇ ನಿಲ್ಲಿಸ್ಬಿಡಿ ಅಂತಾರೆ. ಸೊ ಅದು ಇನ್ನೊಂದು ಸೀಕ್ರೆಟು. ನಾವು ಊಟ ಮಾಡಬೇಕಾದ್ರೆ ಇನ್ನೂ ತಿನ್ಬೋದು ಅನ್ನೋಷ್ಟರಲ್ಲೇ ನಿಲ್ಲಿಸ್ಬಿಡ್ಬೇಕು. ಸೊ ಫಸ್ಟಿಗೆ ನಿಮಗೆ ಗೊತ್ತಾಗಲ್ಲ, 80% ಅಂದರೆ ಮುಕ್ಕಾಲು ತಿನ್ನೋದು ಹೇಗೆ ಅಂತ ಗೊತ್ತಾಗಲ್ಲ. ಅದು ನೀವು ಅದನ್ನು ಸ್ಲೋ ಆಗಿ ಅಬ್ಸರ್ವ್ ಮಾಡ್ತಾಯಿದ್ರೆ, ಮೈಂಡ್ಫುಲ್ ಈಟಿಂಗ್ ಗೊತ್ತಲ್ಲ, ಸೊ ಅದನ್ನು ಅಬ್ಸರ್ವ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಧಾನಕ್ಕೆ ಊಟ ಮಾಡೋದು. ಸೊ ಇದಕ್ಕೆ ಹರ ಹಚಿ ಭೂ ಅಂತಂದು ಹೆಸರು ಹೇಳ್ತಾರೆ. ಅಂದರೆ 80% ಫುಲ್ಲಾಗಿ ತಿನ್ನೋದಕ್ಕೆ. ಆ ಪ್ರಾಕ್ಟೀಸ್ಗೆ ಹರ ಹಚಿ ಭೂ ಅಂತ ಕರೀತಾರೆ. ಈ ಪ್ರಾಕ್ಟೀಸಿಂದ ಏನಾಗುತ್ತೆ, ಜಾಸ್ತಿ ತಿನ್ನೋದು ಕಡಿಮೆ ಆಗುತ್ತೆ, ಓವರ್ ಈಟಿಂಗ್, ಹೆಚ್ಚು ಕಟ್ಲೆ ತಿನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ಇನ್ಫ್ಲಮೇಷನ್, ಒಳಗಡೆ ಇನ್ಫ್ಲಮೇಷನ್ ಎಲ್ಲ ಆಗುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಆಮೇಲೆ ದೀರ್ಘಾಯುಷ್ಯ ಆಗುತ್ತೆ. ಆಮೇಲೆ ಇದು ಡಯಟ್ ಅಲ್ಲ, ಇದು ಮೈಂಡ್ ಸೆಟ್. ಅಂದರೆ ಡಯಟ್ ಅಂತ ಮಾಡಿದ್ರೆ ನಾವು ಕಂಟಿನ್ಯೂ ಮಾಡಲ್ಲ, ಇದು ಮೈಂಡ್ ಸೆಟ್, ಅಂದರೆ ನಾವು ಮನಸ್ಥಿತಿ ಅದು. ಸೊ ಇವೆಲ್ಲ ಸ್ಮಾಲ್ ಅದು ಏನು ಮಾಡ್ಬೋದು, ಅದು ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ಚಿಕ್ಕ ಪ್ಲೇಟಲ್ಲಿ ತಿನ್ನೋದು. ಒಂದು ಹೇಗೆ ಮಾಡ್ಬೋದು ಅಂದರೆ ಚಿಕ್ಕ ಪ್ಲೇಟ್ ತೊಗೊಳ್ಳಿ. ನೀವು ಅಬ್ಸರ್ವ್ ಮಾಡಿರಬೇಕು, ನನಗೂ ಅಷ್ಟೇ, ನಾನು ಚಿಕ್ಕ ಪ್ಲೇಟಲ್ಲಿ ತಿಂದರೆ ಕಡಿಮೆನೇ ಹಾಕ್ಕೊತೀನಿ ನಾನು. ಸೆಕೆಂಡ್ ಟೈಮ್ ಹಾಕ್ಳಕ್ಕೆ ಹೋಗೋದೇ ಇಲ್ಲ. ಅದೇ ದೊಡ್ಡ ಪ್ಲೇಟಲ್ಲಿ ನಂಗೆ ಐಡಿಯಾನೇ ಬರೋಲ್ಲ. ನಾನು ನೋಡಿದ ದೊಡ್ಡ ಪ್ಲೇಟಲ್ಲಿ ಜಾಸ್ತಿ ಹಾಕ್ಕೊಂಬಿಟ್ಟು ನಂಗೆ ಸೇರ್ತಾನೆ ಇಲ್ಲ ಅಂತ ಸೇರ್ಸೋಕ್ಕೆ ಆಗಲ್ಲ ಅದು. ಸೊ ಅದಕ್ಕೆ ಆದಷ್ಟು ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಹಾಗೆಯೇ ಅಟ್ಲೀಸ್ಟ್ 20 ಸಲ ಅಗೀರಿ. ಅಗಿಯೋದು ಗೊತ್ತಲ್ಲ, ಜಾಸ್ತಿ ಟೈಮ್ ಆಗಿದ್ರಷ್ಟು ನಿಮಗೆ ಡೈಜೆಷನ್ ಬಾಯೊಳಗೆ ಆಗುತ್ತೆ ಅಂತಾರಲ್ಲ, ಹೆಲ್ಪ್ ಆಗುತ್ತೆ ಡೈಜೆಷನ್ಗೆ. ಸೊ ಆ ಥರ. ಆಮೇಲೆ 2ನೇ ಸಲನೂ ಹಾಕ್ಕೊಬೇಕು ಅನ್ನೋದಾದರೆ, ನಂಗೆ 2ನೇ ಸಲನೂ ಹಾಕೋಬರಬೇಕು ಅಂತ, ಈಗ 4 ಇಡ್ಲಿ, ಓಕೆ, ಫಸ್ಟಿಗೆ ನೀವು 2 ಇಡ್ಲಿ ತಿಂದಿದ್ರಿ ಅಂತ ಇಟ್ಕೊಳ್ಳಿ. ಸೊ ಸಾಂಬಾರು ಇದು ಚಟ್ನಿ ಎಲ್ಲ ಚೆನ್ನಾಗೆಲ್ಲ ಹಾಕ್ಕೊಂಡು ತಿಂದರೆ 2 ಇಡ್ಲಿಗೆ ಹೊಟ್ಟೆ ತುಂಬಬೇಕು. ಸಪೋಸ್ ನಿಮಗೆ ಮತ್ತೆ ತಿನ್ನಬೇಕು ಅನಿಸಿದ್ರೆ ಸ್ವಲ್ಪ ಟೈಮ್ ಕೊಡಿ, ಪಾಸ್ ಮಾಡಿ ಮಧ್ಯ. ಸೊ ಟೈಮ್ ಕೊಟ್ಟು ನೆಕ್ಸ್ಟ್ ಇಡ್ಲಿ ಹಾಕ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಬರೀ 80% ತಿನ್ನೋ ಪ್ರಾಕ್ಟೀಸು ಮಾಡ್ಬೋದು ಅಲ್ವಾ. ಈಗ ರೀಸೆಂಟ್ ಸ್ಟಡಿನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಆ್ಯಾವ್ರೇಜು ಒಕಿನಾವ ಊರಿನ ಜನಗಳು 1800ರಿಂದ 1900 ಕ್ಯಾಲೋರೀಸ್ ಅಷ್ಟೇ ತಿಂತಾರೆ ಅಂತ ಅದು ಸ್ಟಡಿನಲ್ಲಿ ಮಾಡಿದ್ದಾರೆ, ಗೊತ್ತಾಗಿದೆ. ಮತ್ತಿನ್ನೇನೇನು ಕಂಡುಹಿಡಿದಿದ್ದಾರೆ ಅಂದರೆ, ರಿಸರ್ಚ್ ಮಾಡಿದವರು, ಆ ಜಪಾನ್ ಜನ ಆ್ಯಾವ್ರೇಜು 18 ಡಿಫ್ರೆಂಟು ತರಹವಾರಿ 18 ತರಹದ ಊಟನ ಮಾಡ್ತಾರಂತೆ ಪ್ರತಿದಿನ, 18 ವೆರೈಟಿ ಟೈಪ್. ಆಮೇಲೆ 2ನೇದಾಗಿ ಅವರು 5 ಸರ್ವಿಂಗು ಹಣ್ಣು ಮತ್ತು ಇದನ್ನು ತಿಂತಾರಂತೆ, ತರಕಾರಿ ದಿನ. ಸೊ ಡಿಫ್ರೆಂಟ್ ಕಲರ್, ಬೇರೆ ಕಲರ್ದು, ಈಗ ಕ್ಯಾಪ್ಸಿಕಮ್ ಆಗ್ಬೋದು, ಕ್ಯಾರೆಟ್ ಇರ್ಬೋದು, ಆಮೇಲೆ ಪಾಲಕ್ ಸೊಪ್ಪು ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಆಲೂಗಡ್ಡೆ, ಹೀಗೆ ಸೋಯಾಬೀನ್ ಇರ್ಬೋದು, ಏನಾದರೂ ಆಯಿತು, ಹುರುಳಿಕಾಯಿ, ಬೀನ್ಸು, ಆಮೇಲೆ ಜವಳಿಕಾಯಿ, ಈ ಥರ ಎಲ್ಲ ವೆರೈಟಿ ಇದನ್ನು ಎಲ್ಲ ಕಲರ್ಗಳು ಅವರು 5 ಸರ್ವಿಂಗ್, 5 ಪಟ್ಟು 5 ಇದನ್ನು ಸಲ ಹಾಕ್ಕೊಂಡು, ಫ್ರೂಟ್ಸು ಇದು ವೆಜಿಟೇಬಲ್ಸ್ ಸೇರಿ 5 ಸರ್ವಿಂಗ್ ತಿಂತಾರಂತೆ. 3ನೇದಾಗಿ 30% ಕ್ಯಾಲೋರಿ ಇದೆಯಲ್ಲ, ಅದು ವೆಜಿಟೇಬಲ್ಸಿಂದನೇ ಬರುತ್ತೆ. ಈಗ ಒಂದು ತಟ್ಟೆಯಲ್ಲಿ ನೀವು ಏನಾರು ಹಾಕೊಂಡ್ರೆ 30% ಇದೆಯಲ್ಲ, 30%. ಸೊ 1/3 ಇದೇ ಆಗಿರಬೇಕು, ಇನ್ನು 2/3 ಬೇರೆದೆಲ್ಲ ಆಗಬೇಕು. ತರಕಾರಿ ಅಷ್ಟೊಂದು 30% ತಿಂತಾರೆ. ಆಮೇಲೆ 4ನೇದು ಅವರು ವೀಟ್ ತಿಂತಾರಂತೆ. ಆಮೇಲೆ ವೈಟ್ ರೈಸು ತಿಂತಾರೆ, ಗೋಧಿನೂ ತಿಂತಾರಂತೆ, ಆಮೇಲೆ ಇದನ್ನು ಅಕ್ಕಿನೂ ತಿಂತಾರೆ. ಆಮೇಲೆ ವಾರಕ್ಕೆ 3 ಸಲ ಫಿಶ್ ತಿಂತಾರಂತೆ. ಹಾಗಂತ ಇದು ನಾನ್ ವೆಜ್ ಅಲ್ವಾ, ವೆಜಿಟೇರಿಯನ್ ಅದು ಇನ್ಕ್ಲೂಡ್ ಮಾಡಬೇಕು ಅಂತಿಲ್ಲ. ಇದು ಎಲ್ಲನೂ ಕಾಮನಾಗಿ ಹೇಳ್ತಾ ಇರೋದು, ಅಂದರೆ ರಿಸರ್ಚಲ್ಲಿ ಹೇಳಿರೋದು. ಹಾಗಂತ ನಾವು ವೆಜಿಟೇರಿಯನ್ಸ್ ಹೋಗಿ ಫಿಶ್ ತಿನ್ನಬೇಕು ಅಂತ ನಾನು ಹೇಳ್ತಾ ಇಲ್ಲ, ಓಕೆ. ಸೊ ಆಮೇಲೆ 6ನೇದು ಏನಂತ ಹೇಳಿದ್ರೆ ಸಾಲ್ಟು, ಉಪ್ಪು. ಆ್ಯಾವ್ರೇಜ್ ಅವರು 7 ಗ್ರಾಮಿಂದ 12 ಗ್ರಾಮ್ ಅಷ್ಟೇ ತಿನ್ನೋದಂತೆ. ಆಮೇಲೆ 7ನೇದಾಗಿ ಅವರು ಗ್ರೀನ್ ಟೀ ತೊಗೊಳ್ತಾರಂತೆ, ಗ್ರೀನ್ ಟೀ ಮತ್ತು ವೈಟ್ ಟೀ. ಸೊ 2 ಕುಡಿತಾರಂತೆ. ಸೊ ಇಷ್ಟು ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದೆ. ಸೊ ಇದು 3ನೇ ಸೀಕ್ರೆಟು, ಏನಂತ ಹೇಳಿದ್ರೆ ಫುಡ್ ಮತ್ತು ಡ್ರಿಂಕ್ದು. ಎಷ್ಟನೇದು, 2ನೇದು ಫುಡ್ ಆ್ಯಂಡ್ ಡ್ರಿಂಕ್. 3ನೇದು, ನಾನು 4 ಸೀಕ್ರೆಟ್ಸ್ ಹೇಳ್ತೀನಿ ಅಂದಲ್ಲ. 3ನೇ ಸೀಕ್ರೆಟ್ ಏನಂತಂದರೆ, ಒಂದು ಸಲಕ್ಕೆ ಒಂದೇ ಕೆಲಸ ಮಾಡೋದು. ಸೊ ಏನೇ ಕೆಲಸ ಮಾಡಲಿ ಅವರು ಫೋಕಸ್ ಇದೆಯಲ್ಲ, ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡಲ್ಲ ಅವರು, ಒಂದು ಸಲಕ್ಕೆ ಒಂದೇ ಕೆಲಸ ಮಾಡ್ತಾರಂತೆ, ಫೋಕಸ್ ಅಲ್ಲೇ ಇರುತ್ತೆ. ಅದರಿಂದ ಏನಾಗುತ್ತೆ, ಅವರು ಒಂದೇ ಫೋಕಸ್ ಮಾಡೋದ್ರಿಂದ ಬೇಗನೆ ಸುಸ್ತು ಆಗಲ್ಲ. ಆಮೇಲೆ ಆ ಕೆಲಸ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತಲ್ಲ, ಬೇಗನೆ ಮುಗಿಸ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನೀವೇನಾದ್ರು ಕೆಲಸ ಮಾಡಬೇಕು ಅಂದರೆ ರಿಸರ್ಚ್ ಮಾಡಿ, ನಿಮ್ಗೆ ಯಾವುದು ತುಂಬ ಹಾರ್ಡ್ ಆಗುತ್ತೆ, ಯಾವುದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಜಾಸ್ತಿ ಫೋಕಸ್ ಏನಕ್ಕೆ ಬೇಕು, ಅದೆಲ್ಲ ನಾವು ರಿಸರ್ಚ್ ಮಾಡಿಕೊಂಡು ನೀವು ಆರಿಸ್ಕೊಂಡು ಒಂದಷ್ಟೇ ಮಾಡಿ.
ನಮ್ಗೇನು ಅನಿಸುತ್ತೆ ಅಂದರೆ ಒಂದಕ್ಕಿಂತ ಜಾಸ್ತಿ ಒಟ್ಟೊಟ್ಟಿಗೆ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ, ನಾವು ಬೇಗ ಬೇಗ ಮುಗಿಸ್ಬೋದು ಅಂತೆಲ್ಲ ಅನ್ಕೋತೀವಿ. ಬಟ್ ಆದರೆ ಸೈಂಟಿಫಿಕ್ ಎವಿಡೆನ್ಸ್ ಏನು ಹೇಳುತ್ತೆ ಅಂದರೆ, ಸೈಂಟಿಫಿಕ್ಲಿ ಅವರು ಸ್ಟಡಿ ಮಾಡಿದ್ದಾರೆ, ಮಲ್ಟಿ ಟಾಸ್ಕಿಂಗಿಂದ ಏನೂ ಹೆಲ್ಪ್ ಆಗಲ್ಲಂತೆ, ಅದರಿಂದ ಇನ್ನೂ ಬರ್ನ್ಔಟ್ ಆಗುತ್ತಂತೆ, ಆಪೋಸಿಟ್ ಆಗುತ್ತೆ. ಅದಕ್ಕೆ ಸೊ ಅದನ್ನು ರಿಸರ್ಚ್ ಅದನ್ನು ಪ್ರೂವ್ ಮಾಡಿದೆ, ಮೋರ್ ದ್ಯಾನ್ ಒನ್ ವರ್ಕ್. ಸೊ ಪ್ರತಿ ಸಲ ಮಲ್ಟಿ ಟಾಸ್ಕ್ ಮಾಡ್ತಾರಲ್ಲ ಅವರು ಕೆಲಸನೂ ಜಾಸ್ತಿ ಮಾಡ್ತಾರಂತೆ, ಪ್ರೊಡಕ್ಟಿವಿಟಿನೂ ಕಡಿಮೆ ಆಗುತ್ತಂತೆ. ಸೊ ಅದಕ್ಕೆ ನಾವು ಯಾವಾಗಲೂ ಒಂದು ಟೈಮಲ್ಲಿ ಒಂದು ಸಮಯಕ್ಕೆ ಒಂದೇ ಕೆಲಸ ಮಾಡಬೇಕು, ಆಮೇಲೆ ಅದು ಕಂಪ್ಲೀಟ್ ಫೋಕಸ್ಸಿಂದ ಮಾಡಿ ಅದನ್ನು ಮುಗಿಸಿ ಆಮೇಲೆ ನೆಕ್ಸ್ಟ್ಗೆ ಹೋಗಬೇಕು. ಸೊ ಇದು 3ನೇ ಸೀಕ್ರೆಟ್ ಆಯಿತು. 4ನೇ ಸೀಕ್ರೆಟ್ ಅಂದರೆ ಸುಮ್ಮನೆ ಕೂತಿರೋದು, ಸೆಡೆಂಟ್ರಿ ಬಿಹೇವಿಯರನ್ನು ಯಾವಾಗಲೂ ಕೂತೇ ಇರೋದು, ಸೆಡೆಂಟ್ರಿ ಲೈಫ್ ಅಂತಾರಲ್ಲ ಹಾಗೆ ತುಂಬ ಕೂತ್ಕೊಂಡೇ ಕೆಲಸ ಮಾಡೋದು. ಈಗ ಕೆಲವೊಂದು ಡೆಸ್ಕ್ ವರ್ಕ್ ಇರುತ್ತೆ ಆಫೀಸಲ್ಲೇ ಆಗಲಿ, ಪೂರ್ತಿ 8 ಗಂಟೆಗೆ ಕೂತ್ಕೊಂಡೇ ಕೆಲಸ ಮಾಡೋದು, ಅದನ್ನೆಲ್ಲ ಕಡಿಮೆ ಮಾಡಬೇಕು. ಅಂದರೆ ಕೂತ್ಕೊಂಡೆ ಲಾಂಗ್ ಟರ್ಮ್ ಕೂತ್ಕೊಂಡೇ ಕೆಲಸ ಮಾಡಬೇಡಿ, ಮಧ್ಯ ಮಧ್ಯ ಅರ್ಧ ಗಂಟೆಗೊಂದು ಸಲ ಹೀಗೆ 2 ನಿಮಿಷ ಓಡಾಡಿ. ಅದರಿಂದ ಏನಾಗುತ್ತೆ ನಮಗೆ, ಈಗ ಕೂತು ಇದು ಅದರಿಂದ ನಮಗೆ ಇದು ಡೈಜೆಷನ್ ಆಗಲ್ಲ. ಸೊ ಇದೆಲ್ಲ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಹಾಗಾಗಿ ಕೂತ್ಕೊಂಡೇ ಕಾಲ ಕಳೆಯೋ ಬದಲು ಓಡಾಡಬೇಕು ಸ್ವಲ್ಪ. ಸೊ ಅದೆಲ್ಲ ಓಡಾಡ್ತಾ ಇದ್ದರೆ ನಮಗೆ ಅದು ಹೆಲ್ತ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ 4 ಸೀಕ್ರೆಟ್ಸಿಂದ ಏನಾಗುತ್ತೆ, ನಮಗೆ ನಮ್ಮ ಇದು ಯಶಸ್ಸು ಆಯುಷು ಜಾಸ್ತಿ ಆಗುತ್ತೆ, ದೀರ್ಘಾಯುಷ್ಯ ಆಗುತ್ತೆ, ಆಮೇಲೆ ಸಕ್ಸಸ್ ಸಿಕ್ಕುತ್ತೆ, ಯಶಸ್ಸು ಸಿಕ್ಕುತ್ತೆ, ಆಮೇಲೆ ನಮಗೆ ಖುಷಿನೂ ಸಿಕ್ಕುತ್ತೆ, ಇದೆಲ್ಲನೂ ಆಗುತ್ತೆ. ಸೊ ಈಗ ಸ್ಟೆಪ್ 4, 4ನೇ ಸ್ಟೆಪ್ ಏನು ಅಂತ ನೋಡೋಣ. ಇಕಿಗಾಯ್, ರಿಟೈರ್ಮೆಂಟ್ ಮತ್ತು ಹೆಲ್ತ್ ಲೆಸನ್ಸ್. ನಿಮಗೆ ಗೊತ್ತಾ, ಜಪಾನಲ್ಲಿ ರಿಟೈರ್ಮೆಂಟ್ ಅನ್ನೋ ಇದೇ ಇಲ್ಲ, ಪದನೇ ಇಲ್ಲಂತೆ. ಅವರು ಮಾಡ್ತಾನೇ ಇರ್ತಾರಂತೆ, ಕೆಲಸ ಮಾಡ್ತಾನೇ ಇರ್ತಾರೆ, ಪೂರ್ತಿ ಜೀವನ ಪೂರ್ತಿನೂ ಮಾಡ್ತಾರೆ. ಅವರು 90 ವರ್ಷ ಆದ್ರೂ ಮಾಡ್ತಾರೆ. ಸೊ ಒಕಿನಾವಾ ಇದರಲ್ಲಿ ಊರಲ್ಲಿರೋ ಎಲ್ಡರ್ಸ್ ಇದೆಲ್ಲ ತುಂಬ ವಯಸ್ಸಾದವರು, ಅವರು ಹಾಗೆ ಮಾಡ್ತಾನೆ ಇರ್ತಾರೆ. ಅವ್ರೇನೇನು ಮಾಡ್ತಾರೆ, ಅವರು ಕೆಲಸ ಜೊತೆಗೆ ಅದು ಫಾರ್ಮಿಂಗ್, ಅಗ್ರಿಕಲ್ಚರು ಇದು ಮಾಡ್ತಿರ್ತಾರೆ, ಹಾಗೆ ವೀವಿಂಗ್, ಹೆಣಿಯೋದು ಅದೆಲ್ಲ ಮಾಡ್ತಾರೆ, ಮ್ಯೂಸಿಕ್ ನುಡಿಸ್ತಾರಂತೆ. ಅದು ಜಸ್ಟ್ ಖುಷಿಗೋಸ್ಕರ ಮಾಡ್ತಾರೆ. ಸೊ ಬೇಗ ರಿಟೈರ್ ಮಾಡೋದು ಅವ್ರ ಗೋಲ್ ಅಲ್ಲೇ ಅಲ್ಲ. ಸೊ ಎಂಗೇಜ್ ಆಗಿರೋದು, ಯಾವಾಗಲೂ ಬ್ಯುಸಿ ಆಗಿರೋದು, ಖುಷಿ ಪಡೋದು ಅದು. ಬೇರೆ ಕಂಟ್ರೀಸ್ ನಮ್ಮದು ತೊಗೊಳ್ಳಿ, ಇದು ಮಾಡಿದ್ರೆ ಓಕೆ 60 ವರ್ಷ ಆದ ತಕ್ಷಣ ರಿಟೈರ್ ಆಗಿ ಆಮೇಲೆ ರಿಲ್ಯಾಕ್ಸ್ ಮಾಡ್ತೀವಿ ಅಂತ. ಸೊ ರಿಲ್ಯಾಕ್ಸ್ ಮಾಡಿ ಇದು ಮಾಡಿದ್ರೂ ಸರಿಯೇ, ಬಟ್ ಅದರಲ್ಲಿ ಹೆಲ್ತ್ಗೆ ಅಫೆಕ್ಟ್ ಆಯಿತು ಅಂತಂದರೆ ಅದು ನಿಮಗೆ ಜಾಸ್ತಿ ಇದು ಸಿಕ್ಕಲ್ಲ, ದೀರ್ಘಾಯುಷ್ಯ ಸಿಕ್ಕಲ್ಲ. ಅದಕ್ಕೇ ಬೇರೆ ಕಡೆ ಎಲ್ಲ ಕಡೆನೂ ಅವರು ರಿಟೈರ್ ಆಗಿಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ, ಸ್ಟ್ಯಾಗ್ನೆಂಟ್ ಆಗಿ, ಏನು ಕೆಲಸ ಮಾಡ್ದಲೆ ಸುಮ್ಮನೆ ಕಾಲ ಕಳೆಯೋದು, ಊಟ ಮಾಡೋದು, ಟಿ ವಿ ನೋಡೋದು, ಆ ಥರ ಎಲ್ಲ ಕೆಲವು ಜನಗಳು ಮಾಡಿದ್ರೆ ಅದರಿಂದ ಒಬೆಸಿಟಿ ಬರುತ್ತೆ. ಅದರಿಂದ ಏನಾಗುತ್ತೆ, ಸೊ ವಾಪಸ್ ಆರೋಗ್ಯ ಎಲ್ಲ ಹಾಳಾಗುತ್ತೆ. ಸೊ ಅದಕ್ಕೇ ಈಗ ಲಾಂಗ್ ಮತ್ತು ಹ್ಯಾಪಿ ಲೈಫಿಗೆ ಏನು ಮಾಡಬೇಕು, ಕೊನೆ ತನಕ ಏನಾದರೂ ಒಂದು ಕೆಲಸ, ಅಂದರೆ ನೀವು ಹೋಗಿ ಆಫೀಸಿಗೆ ದುಡ್ಡು ಮಾಡೋಕ್ಕೆ ಕೆಲಸ ಮಾಡಬೇಕು ಅಂತಲ್ಲ, ಏನಾದ್ರು ಬ್ಯುಸಿ ಇರಬೇಕು. ಸೊ ಅದು ಬ್ಯುಸಿಯಾಗಿ ಯಾವಾಗಲೂ ನಿಮಗೆ ಖುಷಿ ತರೋವಂಥ ಕೆಲಸಗಳು ಮಾಡ್ತಾ ಹೋಗಬೇಕು. ಇದು ಸುಮ್ಮನೆ ಕೂತು ಈಗ ಇದು ಹೇಗೆ ರೆಸ್ಟ್ ಬರುತ್ತೋ ಕಬ್ಬಣಕ್ಕೆ, ಹಾಗೆ ನಮಗೂ ರೆಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಆ ಥರ ಬಾಡಿ ರೆಸ್ಟ್ ಬಂದಂಗಾಗಿ ಸೊ ಎಲ್ಲ ಕೈ ಕಾಲು ನೋವು, ಮಂಡಿ ನೋವು ಎಲ್ಲ ಸ್ಟಾರ್ಟ್ ಆಗುತ್ತೆ, ಏನು ಇದು ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ. ಆಮೇಲೆ ಲಾಂಗ್ ಟೈಮು ಕೂತೇ ಇದ್ದರೂ ನಮಗೆ ಇದು ಸಿಗುತ್ತೆ, ಇಲ್ಲಿ ಎಲ್ಲ ನೋವು ಬರುತ್ತಲ್ಲ, ಡಿಸ್ಕಂಫರ್ಟ್ ಆಗುತ್ತೆ ಫಿಸಿಕಲಿ. ಆಮೇಲೆ ನಮ್ಮದೆಲ್ಲ ಡ್ಯಾಮೇಜ್ ಆಗುತ್ತೆ, ಇದು ಶುರು ಆಗುತ್ತೆ, BP ಸ್ಟಾರ್ಟ್ ಆಗುತ್ತೆ, ಅದು ಇದು ಏನೇನೋ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ಹ್ಯಾಬಿಟ್ಸ್ ನಾವು ಮಾಡ್ಕೋಬೋದು ಡೈಲಿ ಲೈಫಲ್ಲಿ. ಈಗಲಿಂದನೇ ನಾವು ಹ್ಯಾಬಿಟ್ಸ್ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಹ್ಯಾಬಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಇದೆಲ್ಲ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ದಿನ ಅಟ್ಲೀಸ್ಟ್ ಒಂದು 20 ನಿಮಿಷ, 20ರಿಂದ 21 ನಿಮಿಷ 21 ನಿಮಿಷ ಡೈಲಿ ವಾಕ್ ಮಾಡಬೇಕು. ಎರಡನೇದು, ಎಲ್ಲೆಲ್ಲಿ ನೀವು ಲಿಫ್ಟು, ಎಲಿವೇಟರ್ ಯೂಸ್ ಮಾಡಬೇಕು ಅಂತ ಅದನ್ನು ಅವಾಯ್ಡ್ ಮಾಡಿದ್ರೆ ನಡ್ಕೊಂಡು ಹೋಗ್ಬೋದು, ಮೆಟ್ಲು ಹತ್ಬೋದು. ಮೂರನೇದು, ನಮ್ಮ ಸೋಷಿಯಲ್ ಆ್ಯಕ್ಟಿವಿಟೀಸು ಅದಕ್ಕೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಏನಾದ್ರು ಸೋಷಿಯಲ್ ಸರ್ವಿಸ್ ಮಾಡಿ, ಯಾವಾಗಲೂ ಟಿ ವಿ ಮುಂದೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಅದನ್ನು ಮಾಡ್ಬೋದು. 4ನೇದಾಗಿ, ಜಂಕ್ ಫುಡ್ಡು, ಪ್ಯಾಕೇಜ್ ಫುಡ್ಡು ಇದೆಯಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಆದಷ್ಟು ನೀವು ಮನೇಲಿ ಫ್ರೆಶ್ ಆಗಿ ಮಾಡಿಕೊಂಡು ಊಟ ಮಾಡಿ. ಸೊ 5ನೇದಾಗಿ, ತುಂಬ ಕ್ವಾಲಿಟಿ ಸ್ಲೀಪ್, ಚೆನ್ನಾಗಿ ನಿದ್ದೆ ಮಾಡಿ. 7ರಿಂದ 9 ಗಂಟೆ, ಕೆಲವ್ರಿಗೆ 6 ಗಂಟೆಗೆ ತುಂಬ ಕಂಪ್ಲೀಟ್ ನನಗೆ ನಿದ್ದೆ ಆಯಿತು, ನನಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ತಾರೆ. ನಿಮ್ಮ ಎಷ್ಟು ಗಂಟೆಗಳು ನಿಮಗೆ ಸಫಿಷಿಯೆಂಟ್ ಅನಿಸುತ್ತೆ ಅದು ನೋಡಿ ಅಷ್ಟು ನಿದ್ದೆ ಮಾಡಿ. ಸೊ 7ರಿಂದ 9, ಮ್ಯಾಕ್ಸಿಮಮ್ 9 ಗಂಟೆ, 10 ಗಂಟೆ 11 ಗಂಟೆಗಳೆಲ್ಲ ನಿದ್ದೆ ಮಾಡಿಬಿಡಿ, ಅದು ಒಳ್ಳೆಯದು ಅಲ್ಲ. 6ನೇದಾಗಿ, ಮಕ್ಕಳ ಜೊತೆಗೆ ಮತ್ತು ಪೆಟ್, ನಾಯಿ ಮರಿಗಳು, ಬೆಕ್ಕಿನ ಮರಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾವುದಾದ್ರೂ ಪೆಟ್ಸ್ ಇರ್ಬೋದು, ಏನೇ ಪ್ರಾಣಿಗಳು ನೀವು ಸಾಕಿದರೆ ಸಾಕು ಪ್ರಾಣಿಗಳ ಜೊತೆ ಆಟಾಡಿ, ಮಕ್ಕಳ ಜೊತೆಗೆ ಆಟಾಡಿ, ಅವಾಗ ಖುಷಿ ಸಿಗುತ್ತೆ. ಆ ಥರ ಮಾಡಿದ್ರೆ ಖುಷಿ ಆಗುತ್ತೆ, ಎನರ್ಜಿನೂ ಚೆನ್ನಾಗಿರುತ್ತೆ, ಅವ್ರದ್ದು ಎನರ್ಜಿ ಚೆನ್ನಾಗಿರುತ್ತಲ್ಲ. ಹಾಗೆಯೇ ನೀವು ಶುರುಗೆ ಟೈಮರ್ ಇಟ್ಕೊಂಡು ನೀವು ಇದೆಲ್ಲ ಇಷ್ಟು ಟೈಮಿಂದ ಇಲ್ಲಿಗೆ ನಿಮಗೆ ಮರ್ತು ಹೋಗ್ಬೋದು ಅಲ್ವಾ.
ಅದಕ್ಕೆ ದಿನ ಅದು ರೆಗ್ಯುಲರ್ ಆಗಿ ನಿಮಗೆ ಹ್ಯಾಬಿಟ್ ಫಾರ್ಮ್ ಆಗೋದಕ್ಕಿಂತ ಮುಂಚೆ ನೀವು ಅಲಾರ್ಮ್ ಇಟ್ಕೊಂಡು ಈ ಟೈಮಿಂದ ಈ ಟೈಮ್ ಅಂತಂದು ಅಲಾರ್ಮ್ ಇಟ್ಕೊಳ್ಳಿ ರಿಮೈಂಡರ್ಗೆ. ಹಾಗೆಯೇ ನೀವು ಆ್ಯಪ್ಗಳ್ನೂ ಯೂಸ್ ಮಾಡ್ಬೋದು. ಗೂಗಲ್ ಆ್ಯಪ್ ಕ್ಯಾಲೆಂಡರಲ್ಲಿ ರಿಮೈಂಡರ್ ಇರುತ್ತೆ. ಸೊ ಅದರಿಂದನೂ ನಿಮಗೆ ರಿಮೈಂಡರ್ ಸೆಟ್ ಮಾಡಿಕೊಂಡ್ರೆ ನೀವು ಡೈಲಿ ವಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಇಷ್ಟೆಲ್ಲ ಕೆಲವೊಂದು ನೀವು ಮಾಡಿದ್ರೆ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು 5ನೇ ಸ್ಟೆಪ್ ಮುಗೀತು. ಸೊ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಇಲ್ಲಿ ಇನ್ನೂ ಸ್ಟೆಪ್ಸ್ ಇದೆ. ಸೊ ಅದನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇವಾಗಲೇ ಮಾಡಿದ್ರೆ ತುಂಬ ದೊಡ್ಡದಾಗುತ್ತೆ. ಆಲ್ರೆಡಿ ದೊಡ್ಡದಾಗಿದೆ ಇದು ವಿಡಿಯೋ. ಸೊ ಇಷ್ಟು 5 ಸ್ಟೆಪ್ಸ್ ಹೇಳಿದೆ ಅಲ್ವಾ. ನಮ್ಮ ಇಕಿಗಾಯ್ ಅಂದರೆ ಇಕಿಗಾಯ್ ಕಂಡುಕೊಳ್ಳೋದಕ್ಕೆ, ಆಮೇಲೆ ನಮ್ಮ ದೀರ್ಘಾಯುಷ್, ನಮ್ಮ ಲೈಫು ತುಂಬ ಆರೋಗ್ಯಪೂರ್ಣವಾಗಿ ನಾವು ಖುಷಿಯಿಂದ ನಾವು ದೀರ್ಘಾಯುಷ್ ಪಡೀಲಿಕ್ಕೆ ಏನೇನು ಅನ್ನೋದರಲ್ಲಿ 5 ಸ್ಟೆಪ್ಸ್ ಹೇಳಿದೆ. ಇನ್ನೂ ಇದೆ, ಒಟ್ಟು ಟೋಟಲ್ಲು 12 ಸ್ಟೆಪ್ಸ್ ಇದೆ ಟೋಟಲು. ಅದರಲ್ಲಿ 5 ಸ್ಟೆಪ್ಸ್ ಹೇಳಿದೆ. ಇನ್ನು ಮಿಕ್ಕಿ ಸ್ಟೆಪ್ಸ್ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇಲ್ಲಿ ತನಕ ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಇದರಿಂದ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಯೂಸ್ಫುಲ್ಲಾಗಿ ಸಿಕ್ಕಿದೆ, ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಮತ್ತೆ ಮುಂದಿನ ಭಾಗದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಹಾಗೆ ಇದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಓಕೆ, ಬಾಯ್.